ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ದೇವಸ್ಥಾನ ದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರದ ಕಾವೇರಿ ನದಿಯ ದಡದಲ್ಲಿರುವ ಸುಂದರ ಮತ್ತು ಪವಿತ್ರ ಸ್ಥಳವಾದ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಈ ದೇವಾಲಯದ ಇತಿಹಾಸ ಬರೋಬ್ಬರಿ 450 ವರ್ಷಗಳಷ್ಟು ಹಳೆಯದು. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಭಕ್ತರ ನಂಬಿಕೆ ಮತ್ತು ಇತಿಹಾಸದ ಸಂಗಮವಾಗಿದೆ. ದಂತಕಥೆಯ ಪ್ರಕಾರ ಹಿಂದೆ ಶ್ರೀ ವಿಭೂತೇಶ ತೀರ್ಥ ಸ್ವಾಮೀಜಿಯವರು ಈ ಸ್ಥಳಕ್ಕೆ ಬಂದಾಗ ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿಯೇ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಇಲ್ಲಿ ತನಗಾಗಿ ಒಂದು ದೇವಾಲಯ ನಿರ್ಮಿಸುವಂತೆ ಆದೇಶಿಸಿದರು ಎಂಬ ಪ್ರತೀತಿ ಇದೆ. ಇದೇ ಸಮಯದಲ್ಲಿ ಹೊಳೆ ನರಸೀಪುರದ ಅರಸನಾಗಿದ್ದ ನರಸಪ್ಪ ನಾಯಕನಿಗೂ ಇದೇ ರೀತಿಯ ದೈವವಾಣಿ ಕೇಳಿಸಿತು. ದೇವಾಲಯ ನಿರ್ಮಾಣಕ್ಕೆ ನೆರವಾದರೆ ಸಂತಾನ ಭಾಗ್ಯ ಲಭಿಸಲಿದೆ ಎಂಬ ಭರವಸೆ ನೀಡಿತು. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ರಾಜನು ಅತ್ಯಂತ ಸುಂದರವಾದ ಮತ್ತು ಭವ್ಯವಾದ ಈ ದೇವಾಲಯವನ್ನ ನಿರ್ಮಿಸಿದನು. ಈ ಕಾರ್ಯದಿಂದ ಪ್ರಸನ್ನರಾದ ಸ್ವಾಮೀಜಿಯವರು ಈ ದೇವಾಲಯಕ್ಕೆ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಎಂದು ಹೆಸರಿಟ್ಟರು. ಇಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ಪಕ್ಕದಲ್ಲೇ ಹರಿಯುವ ಪವಿತ್ರ ಕಾವೇರಿ ನದಿ. ಇಲ್ಲಿನ ಮೀನುಗಳನ್ನು ಯಾರೂ ಹಿಡಿಯುವುದಿಲ್ಲ, ಬದಲಾಗಿ ಭಕ್ತರು ಆ ಮೀನುಗಳಿಗೆ ಆಹಾರ ಹಾಕಿ ಪುನೀತರಾಗ್ತಾರೆ. ನಿಮಗೆ ಗೊತ್ತಿರಬಹುದು, ಸುಬ್ರಹ್ಮಣ್ಯ ದೇವರು ನಾಗದೇವರ ಪ್ರತೀಕ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ದಕ್ಷಿಣಾಭಿಮುಖವಾಗಿ ನೆಲೆಸಿದ್ದು ಭಕ್ತರ ಕಷ್ಟಗಳನ್ನು ಪರಿಹರಿಸುವ ದೈವವೆಂದು ನಂಬಲಾಗಿದೆ. ಇಲ್ಲಿ ಅಗಸ್ತೇಶ್ವರ, ರಾಮನಾಥೇಶ್ವರ ಸೇರಿದಂತೆ ಪಂಚಲಿಂಗಗಳ ದರ್ಶನ ಪಡೆದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಎಂದು ಹೇಳಲಾಗುತ್ತದೆ. ಇಲ್ಲಿನ ಕಾವೇರಿ ನದಿಯಲ್ಲಿ ಮಿಂದು ದೇವಾಲಯದಲ್ಲಿ ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠೆ ಪೂಜೆ ಮಾಡಿದ್ರೆ ಎಂತಹದೇ ಸರ್ಪದೋಷ ಇರಲಿ ಅದು ನಿವಾರಣೆಯಾಗುತ್ತೆ ಅನ್ನೋದು ಭಕ್ತರ ದೃಢ ನಂಬಿಕೆಯಾಗಿದೆ. ಇಲ್ಲಿನ ಮುಖ್ಯ ವಿಗ್ರಹ ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಮತ್ತು 7 ಹೆಡೆಗಳನ್ನು ಹೊಂದಿದೆ. ಸರ್ಪದೋಷ, ಕುಜದೋಷ ಅಥವಾ ಸಂತಾನ ಭಾಗ್ಯವಿಲ್ಲದವರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ವರ್ಷಕ್ಕೊಮ್ಮೆ ನಡೆಯುವ ಸುಬ್ರಹ್ಮಣ್ಯ ಷಷ್ಠಿ ಇಲ್ಲಿನ ದೊಡ್ಡ ಹಬ್ಬವಾಗಿದೆ. ಆ ಸಮಯದಲ್ಲಿ ನಡೆಯುವ ರಥೋತ್ಸವವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಮನಸ್ಸಿಗೆ ಶಾಂತಿ, ನೆಮ್ಮದಿ ನೀಡುವ ಮತ್ತು ಜೀವನದ ಸಮಸ್ಯೆಗಳಿಗೆ ಪರಿಹಾರ ತೋರಿಸುವ ಶಕ್ತಿಶಾಲಿ ಕ್ಷೇತ್ರ ಈ ರಾಮನಾಥಪುರ ಎಂದು ಹೇಳಲಾಗುತ್ತದೆ. ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.